ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಏನಾದ್ರೂ ಅಭಯ ಕೊಟ್ಟಿದ್ದಾರಾ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅನ್ನೋದು ಕುತೂಹಲ. ಜಸ್ಟ್ ಭೇಟಿಯಾಗಿ ಬಂದಿದ್ರು ಕೂಡ ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇರಲಿಲ್ಲ. ಇವತ್ತು ಬೆಳಗ್ಗೆದ್ದು ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಬಹುತೇಕರು ಚೆಕ್ ಮಾಡಿದ್ರೆ ಅರ್ಥ ಆಗುತ್ತೆ. ಇವತ್ತು ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾರ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರ ಭೇಟಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಅಪ್ಡೇಟ್ ಮಾಡ್ತಾರೆ ಅಂತ ಅಂದ್ರೆ ಏನದರ ಅರ್ಥ ಅನ್ನೋದು ಪ್ರಶ್ನೆ. ಹಾಗಾದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿರುವ ಪೋಸ್ಟ್ ನಲ್ಲಿ ಯಾವ ವಿಚಾರ ಉಲ್ಲೇಖ ಆಗಿದೆ, ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ಸಿಕ್ಕ ಅಭಯ ಏನು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅನೇಕ ಬೆಳವಣಿಗೆಗಳಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಬಿಟ್ಟಿದೆಯಾ ಸಂಕ್ರಾಂತಿಯ ಸಿಹಿ ಸುದ್ದಿ ಅನ್ನೋದು ಪ್ರಶ್ನೆ. ಕಾರಣ ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಗಾಂಧಿ ಏನ್ ಅಭಯ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಿನ್ನೆ ಪ್ರತ್ಯೇಕವಾಗಿ ಭೇಟಿಯಾದಾಗ ಏನ್ ಮಾತಾಡಿದ್ರು? ಡಿಸಿಎಂ ಡಿಕೆ ಶಿವಕುಮಾರ್ ಮೆಗಾ ಪ್ಲಾನ್ಗೆ ಮಣಿತಾ ಕಾಂಗ್ರೆಸ್ನ ಹೈಕಮಾಂಡ್. ಸಂಕ್ರಾಂತಿ ಬಳಿಕ ಕ್ರಾಂತಿಯ ಕಿಚ್ಚಿಗೆ ರಾಹುಲ್ ಗಾಂಧಿ ಅವರು ಮದ್ದು ಎರೆಯೋದು ಫಿಕ್ಸ್ ಅನ್ನೋದು ಪ್ರಶ್ನೆ. ಮೈಸೂರಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಕೊಟ್ಟ ಸೂಚನೆಯಾದ್ರೂ ಏನು? ಒಂದು ಅಭಯ ಸಿಕ್ಕಂಗೆ ಕಾಣಿಸುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನೋಡ್ತಾ ಇದ್ರೆ. ದೆಹಲಿ ದಂಡಯಾತ್ರೆಗೆ ರೆಡಿ ಆಗಿದ್ರು ಡಿಕೆ ಶಿವಕುಮಾರ್. ಹಂಗಾದ್ರೆ ಏನಾದ್ರೂ ಸೂಚನೆ ಕೊಟ್ರಾ ರಾಹುಲ್ ಗಾಂಧಿ? ಇದು ಗ್ಯಾರಂಟಿ ನ್ಯೂಸ್ ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಸಿಎಂ ಸಿಎಂ ಆಗುವ ಕನಸಿಗೆ ಅಸ್ತು ಅಂತ ಇದೆಯಾ ಕಾಂಗ್ರೆಸ್ನ ಹೈಕಮಾಂಡ್? ಸಂಕ್ರಾಂತಿ ಹೊತ್ತಿಗೆ ಕ್ರಾಂತಿ ಆಗಲೇಬೇಕು ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಅನ್ನುವಂಥ ಪಟ್ಟಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿಂತಿದ್ರು. ಬಟ್ ಅದಕ್ಕೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವ ಸೂಚನೆ ಏನು? ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕೇ ಬಿಟ್ಟಿದೆಯಾ ಸಿಎಂ ಸ್ಥಾನದ ಸಿಹಿ ಸುದ್ದಿ? ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸಿಗೆ ಅಸ್ತು ಅಂತ ಕಾಂಗ್ರೆಸ್ನ ಹೈಕಮಾಂಡ್. ಡಿಕೆ ಶಿವಕುಮಾರ್ ಅವರಿಗೆ ಸಿಕ್ಕಿಬಿಟ್ಟಿದೆಯಾ ಸಿಎಂ ಸ್ಥಾನದ ಸಿಹಿ ಸುದ್ದಿ? ರಾಹುಲ್ ಗಾಂಧಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ 1-to-1 ಮೀಟಿಂಗ್ ಆಗಿದೆ. ನಿನ್ನೆ ಸಿಕ್ಕಿರುವ ಸಮಯದಲ್ಲೇ ಪ್ರತ್ಯೇಕವಾಗಿ ಭೇಟಿಯಾಗಿದ್ದಾರೆ. ನಥಿಂಗ್ ಟು ವರಿ ಡಿಕೆ ಅಂತ ರಾಹುಲ್ ಅಭಯ ಹಸ್ತ ಕೊಟ್ಟಿದ್ದಾರಂತೆ ಡಿಸಿಎಂ ಅವರಿಗೆ. ಸಂಕ್ರಾಂತಿ ಬಳಿಕ ಡಿಕೆ ಶಿವಕುಮಾರ್ ಅವರಿಗೆ ದೆಹಲಿಗೆ ಬರೋದಕ್ಕೆ ಸೂಚನೆ ಕೊಡಬಹುದು ರಾಹುಲ್ ಗಾಂಧಿ ಅಂತ, ಆಹ್ವಾನ ಹೋಗಬಹುದು ಅಂತ. ರಾಜ್ಯ ನಾಯಕತ್ವ ಬದಲಾವಣೆಯ ಬಗ್ಗೆ ರಾಹುಲ್ ಜೊತೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿದ್ದಾರೆ. ಜನವರಿ 17ರಂದು ದೆಹಲಿಯಲ್ಲಿ ಈ ಕುರಿತ ಮಹತ್ವದ ಮೀಟಿಂಗ್ ಆಗುವಂತ ಸಾಧ್ಯತೆಗಳು ಇದೆ ಅಂತೆ. ನಥಿಂಗ್ ಟು ವರಿ ಡಿಕೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಆದ್ರೆ ದಯವಿಟ್ಟು ಟೆನ್ಷನ್ ಮಾಡ್ಕೊಳ್ಬೇಡಿ. ಅಂದಂಗೆ ನಿಮ್ಮ ಆಸೆಗಳೇನಿದೆಯೋ ಕನಸುಗಳೇನಿದೆಯೋ ಅದಕ್ಕೆ ನಾವು ಬದ್ಧ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾತುಕತೆ ಆಗೋಯ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಈಗೇನ್ ದೃಶ್ಯ ನೋಡ್ತಾ ಇದ್ದೀರಲ್ಲ, ಇದೇನು ಪ್ರತ್ಯೇಕವಾಗಿ ಹೋಟೆಲ್ ನಲ್ಲಿ ಗುಪ್ತು ಮೀಟಿಂಗು ಆಗಿದ್ದಲ್ಲ. ಹೆಲಿಪ್ಯಾಡ್ ಅಲ್ಲಿ ಸಿಕ್ಕಿರುವ ಅವಕಾಶದಲ್ಲೇ ರಾಹುಲ್ ಗಾಂಧಿ ಅವರು ದೆಹಲಿ ಕಡೆಗೆ ಮುಖ ಮಾಡೋ ಹೊತ್ತಲ್ಲೇ ಸಿಕ್ಕಿರುವ ಅವಕಾಶದಲ್ಲೇ ಸ್ವಲ್ಪ ಹೊತ್ತು ಮಾತನಾಡ್ಬಿಟ್ರು ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯೇಕವಾಗಿ. ಅದು ಒಪ್ಪಂದದ ವಿಚಾರವನ್ನ ಮೋಸ್ಟ್ಲಿ ಮತ್ತೊಮ್ಮೆ ನೆನಪಿಗೆ ತಂದಂತೆ ಕಾಣಿಸುತ್ತೆ ರಾಹುಲ್ ಗಾಂಧಿ ಅವರಿಗೆ. ಇಷ್ಟು ದಿನಗಳ ಕಾಲ ಕಾದಿದ್ದೀನಿ, ಈಗಲಾದ್ರೂ ಅಟ್ಲೀಸ್ಟ್ ಸಿಎಂ ಸ್ಥಾನ ಕೊಡಿಸಿ ಅಂತ ಕೇಳ್ಕೊಂಡಂಗೆ ಕಾಣಿಸುತ್ತೆ. ಹಾಗಾಗಿ ವರಿ ಮಾಡ್ಕೊಳ್ಬೇಡಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ ಅನ್ನುವಂಥ ಅಭಯ
ರಾಹುಲ್ ಗಾಂಧಿ ಅವರಿಂದಲೇ ಸಿಕ್ಕಂತೆ ಕಾಣಿಸುತ್ತೆ ಈ ದೃಶ್ಯಗಳನ್ನ ನೋಡಿದ್ರೆ. ಇದು ಮುಂದುವರೆದು ನಿನ್ನೆ ಇಷ್ಟೆಲ್ಲ ಬೆಳವಣಿಗೆ ಆಯ್ತು, ಮಾತುಕತೆಗಳಾಯ್ತು, ಇಂಥದ್ದೊಂದು ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ರ ಅಂತ ಯಾಕೆ ಮತ್ತೆ ಈ ಪ್ರಶ್ನೆಗಳು ಬರ್ತಾ ಇದೆ ಅಂದ್ರೆ, ಇವತ್ತು ಒನ್ಸ್ ಅಗೇನ್ DCM DK ಶಿವಕುಮಾರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವ ಒಂದು ಪೋಸ್ಟ್ ಅಷ್ಟು ದೊಡ್ಡ ಮಟ್ಟದ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಹಾಗಾದ್ರೆ DK ಶಿವಕುಮಾರ್ ಅವ್ರಿಗೆ ಸಿಕ್ಕಿಬಿಟ್ಟಿದೆಯಾ ಪಟ್ಟದ ಸೂಚನೆ ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇದ್ದಂತೆ DK ಹೊಸದೊಂದು ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ. ಇದೇ ಪೋಸ್ಟ್ ಈಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಮತ್ತೆ ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ DK ಶಿವಕುಮಾರ್. ಹೆಂಗಾದ್ರೂ ಅರ್ಥ ಮಾಡ್ಕೋಬೇಕು ನೀವು. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಅಂತ ಪೋಸ್ಟ್ ಅಪ್ಲೋಡ್ ಮಾಡಿದ್ದಾರೆ ಅಚ್ಚ ಕನ್ನಡದಲ್ಲೇ. DK ಶಿವಕುಮಾರ್ CM ಆಗುವ ಪ್ರಾರ್ಥನೆ ಫಲಿಸುತ್ತಾ ಹಾಗಾದ್ರೆ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ರಾಹುಲ್ ಗಾಂಧಿ ಅವರು ಕೊಟ್ಟಿರುವ ಭರವಸೆಯಿಂದಲೇ ಈ ಪೋಸ್ಟ್ ಅಪ್ಲೋಡ್ ಆಯ್ತಾ? ರಾಹುಲ್ ಗಾಂಧಿ ಏನಾದ್ರೂ ಭರವಸೆ ನೀಡಿದ್ರಾ ಅನ್ನುವಂತ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇದೆ. ದೆಹಲಿ ತಲುಪೋಕು ಮುನ್ನವೇ ವರ್ಕೌಟ್ ಆಗಿದೆಯಾ DK ಶಿವಕುಮಾರ್ ಅವರ ಗೇಮ್ ಪ್ಲಾನ್? ದೆಹಲಿ ತಲುಪಿ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಬೇಕು ಅಂತಿದ್ರು. ಬಟ್ ಅದಕ್ಕೂ ಮೊದಲೇ ಪ್ಲಾನ್ ವರ್ಕೌಟ್ ಆದಂಗೆ ಕಾಣಿಸುತ್ತೆ. ಜನವರಿ 17ಕ್ಕೆ ಮೋಸ್ಟ್ಲಿ ಅಂತಿಮ ಮಾತುಕತೆ ಆಗಬಹುದು ಅಂತ. ಇದು ನೋಡ್ತಾ ಇದ್ದೀರಲ್ಲ, DCM DK ಶಿವಕುಮಾರ್ ಅವರ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ DCM DK ಶಿವಕುಮಾರ್ ಅವರು ಅಪ್ಲೋಡ್ ಮಾಡಿರೋದು. ಮತ್ತೊಮ್ಮೆ ಮಾರ್ಮಿಕವಾಗಿ ಒಂದು ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಪ್ರತ್ಯೇಕವಾಗಿ ಭೇಟಿಯಾದ್ರು. CM ಸ್ಥಾನದ ಸಂಬಂಧಪಟ್ಟಂತೆ ಚರ್ಚೆ ಆಯಿತು. ಅದಾದ ಬಳಿಕ ಇವತ್ತು ಬೆಳಗ್ಗೆ ಎದ್ದು ಅವರು ಸೋಷಿಯಲ್ ಮೀಡಿಯಾವನ್ನ ಚೆಕ್ ಮಾಡಿದ್ರೆ ಪ್ರಯತ್ನ ವಿಫಲ ಆದ್ರೂ ಕೂಡ ಪ್ರಾರ್ಥನೆ ಯಾವತ್ತೂ ಕೂಡ ವಿಫಲ ಆಗುವುದಿಲ್ಲ ಅಂತ ಒಂದು ಮಾರ್ಮಿಕವಾಗಿ ಪೋಸ್ಟ್ ಹಾಕಿದ್ದಾರೆ. ಇದರ ಅರ್ಥ ಏನು? ಭರವಸೆ ಏನಾದ್ರೂ ಸಿಕ್ತಾ ಅಥವಾ ಆ ಭರವಸೆಗಾಗಿ ಎದುರು ನೋಡ್ತಿದ್ದಾರೆ ಸ್ಟಿಲ್ DCM DK ಶಿವಕುಮಾರ್? ಇದು ಕೂಡ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ವೀರೇಶ್, ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಸಿಕ್ಕ ಸಮಯದಲ್ಲೇ ಭೇಟಿಯಾಗಿ ತಮ್ಮ ವಾದವನ್ನ ಮುಂದಿಟ್ಟುಬಿಟ್ಟಿದ್ದಾರೆ. ಏನಾದ್ರೂ ಭರವಸೆ ಸಿಕ್ತಾ ಅನ್ನುವಂತ ಚರ್ಚೆಗಳ ಮಧ್ಯದಲ್ಲಿ ಇವತ್ತು ಬೆಳಗ್ಗೆ ಒಂದು ಮಾರ್ಮಿಕವಾಗಿ ಪೋಸ್ಟ್ ಅಪ್ಲೋಡ್ ಮಾಡ್ತಾರೆ DCM DK ಶಿವಕುಮಾರ್ ಅವರು. ಸೊ ಇದರ ಅರ್ಥ ಏನು? ಪ್ರಾರ್ಥನೆ ಮುಂದುವರಿತಾ ಇದೆ ಅಂತಾನಾ ಅಥವಾ ಪ್ರಯತ್ನವನ್ನ ಕೂಡ ಮುಂದುವರಿಸುವಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ DCM ಇದ್ದಾರಾ ಅಂತ? ಶ್ರುತಿ, DCM DK ಶಿವಕುಮಾರ್ ಅವರ ಪ್ರಾರ್ಥನೆ ಮತ್ತು ಫಲ ಅದು ಮುಂದುವರಿತಾನೆ ಇರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಿನ್ನೆ ಮೈಸೂರಿಗೆ ಆಗಮಿಸಿದ್ದಂಥ ರಾಹುಲ್ ಗಾಂಧಿ ಅವರನ್ನ DCM DK ಶಿವಕುಮಾರ್ ಅವರು ಕೆಲ ನಿಮಿಷಗಳ ಕಾಲ ಭೇಟಿಯಾಗಿ ಅಧಿಕಾರ ಹಂಚಿಕೆ ಒಪ್ಪಂದದ ವಿಚಾರಕ್ಕೆ ಒಂದು ಸ್ಪಷ್ಟತೆಯನ್ನು ಕೋರಿರುವಂಥದ್ದು. ರಾಹುಲ್ ಗಾಂಧಿ ಅವರು ಸಹ DCM DK ಶಿವಕುಮಾರ್ ಅವರಿಗೆ ಒಂದು ಅಭಯ ಹಸ್ತವನ್ನು ಕೊಟ್ಟಿರುವಂಥದ್ದು. ನಥಿಂಗ್ ಟು ವರಿ DK, ಆದಷ್ಟು ಬೇಗನೆ ನಿಮ್ಮನ್ನು ದೆಹಲಿಗೆ ಕರೆಸಿ ಮಾತನಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂಥದ್ದು. ರಾಹುಲ್ ಗಾಂಧಿ ಅವರು DCM DK ಶಿವಕುಮಾರ್ ಅವರ ಜೊತೆಗೆ ಕೆಲ ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ CM ಸಿದ್ದರಾಮಯ್ಯನವರ ಜೊತೆಗೂ ಸಹ ಚರ್ಚೆಯನ್ನು ಮಾಡ್ತಾರೆ. CM ಹಾಗೂ DCM ಇಬ್ಬರ ಜೊತೆಗೂ ಪ್ರತ್ಯೇಕವಾಗಿ ಚರ್ಚೆ ಆದ ಬಳಿಕ CM ಹಾಗೂ DCM ಇಬ್ಬರ ಜೊತೆಗೂ ಸಹ ಜೊತೆಯಾಗಿನೇ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನು ಮಾಡಿರುವಂಥದ್ದು. DCM DK ಶಿವಕುಮಾರ್ ಅವರಿಗೆ ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಆದಂಥ ಸಂದರ್ಭದಲ್ಲಿ ದೆಹಲಿಗೆ ಕರೆಸಿ ಮಾತನಾಡ್ತೀವಿ ಅನ್ನೋದ್ರ ಜೊತೆಗೆ ನಥಿಂಗ್ ಟು ವರಿ ಅನ್ನೋ ಒಂದು ಭರವಸೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಜನವರಿ 17ರಂದು ದೆಹಲಿಗೆ DCM DK ಶಿವಕುಮಾರ್ ಹೋಗ್ತಾರೆ. ಅವತ್ತು ಆಸಾಂ ಚುನಾವಣೆಯ ಕುರಿತಂತೆ AICC ಮಟ್ಟದಲ್ಲಿ ಒಂದು ಸಭೆ ನಡೀತಾ ಇರುವಂಥದ್ದು. ಅವತ್ತೇ ಅಧಿಕಾರ ಹಂಚಿಕೆಯ ಒಪ್ಪಂದದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇರುವಂಥದ್ದು. ಇದರ ಜೊತೆಗೆ ಇದೀಗ DCM DK ಶಿವಕುಮಾರ್ ಅವರು ಸಂಕ್ರಾಂತಿಯ ಬಳಿಕ ಅವರ ಬೆಂಬಲಿಗರು ಮತ್ತು DK ಶಿವಕುಮಾರ್ ಅವರು ಸಹ ದೆಹಲಿ ಹೈಕಮಾಂಡ್ ನಾಯಕರುಗಳನ್ನು ಭೇಟಿಯಾಗಿ ಅಧಿಕಾರ ಹಂಚಿಕೆ ಒಪ್ಪಂದದ ವಿಚಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಕೋರಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇರುವ ಬೆನ್ನಲ್ಲೇ ಇದೀಗ ರಾಹುಲ್ ಗಾಂಧಿ ಅವರು DCM DK ಶಿವಕುಮಾರ್ ಅವರಿಗೆ ಅಭಯವನ್ನು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ಅಧಿಕಾರ ಹಂಚಿಕೆ ಒಪ್ಪಂದಕ್ಕೆ ಜನವರಿ ಅಂತ್ಯದ ಒಳಗೆ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಶ್ರುತಿ, ಓಕೆ ವೀರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.